ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಇವತ್ತು ನಾನು ತಮ್ಮೆದುರಿಗೆ ಒಂದು ನಿಗೂಢವಾದ, ಜಗತ್ತಿಗೆ ಇನ್ನೂವರೆಗೂ ಸಹ ಅದರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲದೇ ಇರುವಂತಹ, ವೈಜ್ಞಾನಿಕವಾಗಿ ಇಷ್ಟೊಂದು ಮುಂದುವರೆದಿರುವಂತಹ ಈ ಕಾಲಘಟ್ಟದಲ್ಲಿಯೂ ಸಹ ಕೆಲವು ಪ್ರಶ್ನೆಗಳಿಗೆ ಪ್ರಕೃತಿ ಸುಲಭವಾದಂತಹ ಉತ್ತರವನ್ನು ಕೊಡೋದಿಲ್ಲ. ಅವುಗಳ ಬಗ್ಗೆ ನಿರಂತರವಾದಂತಹ ವಿಚಿತ್ರ ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಅವುಗಳಿಗೆ ಯಾವುದೇ ವೈಜ್ಞಾನಿಕವಾದಂತಹ ಕಾರಣಗಳನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಅಂತಹ ಒಂದು ವಿಷಯದ ಬಗ್ಗೆ ನಾನು ಇವತ್ತು ತಮ್ಮೆದುರಿಗೆ ಜಗತ್ತಿನ ಅಚ್ಚರಿಯಗಳಲ್ಲಿ ಒಂದಾಗಿರುವಂತಹ ಈ ಪುನರ್ಜನ್ಮ, ಮರು ಹುಟ್ಟು, ರೀಇನ್ಕಾರ್ನೇಷನ್ ಅಂತ ಏನು ಕರಿತಿದ್ದೀರ, ಇವುಗಳ ಬಗ್ಗೆ ಇಲ್ಲಿವರೆಗೆ ನಡೆದಿರುವಂತಹ ಸಂಶೋಧನೆಗಳೇನು, ಅಲ್ಲಲ್ಲಿ ಕಂಡು ಬಂದಿರುವಂತಹ ಕೆಲವು ಘಟನೆಗಳು ಈ ಪುನರ್ಜನ್ಮ ಅನ್ನುವಂಥದ್ದು ಸತ್ಯ ನಿಜ ಅನ್ನುವಂಥ ಮಟ್ಟಿಗೆ ನಮ್ಮೆಲ್ಲರಿಗೂ ಸಹ ಇವತ್ತಿಗೂ ಸಹ ಅದು ಒಗಟಾಗಿ ಉಳಿದಿದೆ. ಅಂತಹ ಈ ಆತ್ಮ ಅನ್ನುವಂಥದ್ದು, ನಾವೆಲ್ಲ ಭಾರತೀಯ ದಾರ್ಶನಿಕ ಪರಂಪರೆಯಲ್ಲಿ ನಮ್ಮೆಲ್ಲ ಮೂಲ ಚೇತನ ಯಾವುದು ಅಂತಂದ್ರೆ ಅದು ಆತ್ಮ ಅಂತ ಕರಿತಾ ಇದ್ದೀವಿ. ಆತ್ಮದ ಕುರಿತಾಗಿ ಸಾಕಷ್ಟು ವಿಚಾರಗಳು ನಾವು ಉಪನಿಷತ್ತುಗಳಲ್ಲಿ ನೋಡ್ತೀವಿ, ವೇದಗಳಲ್ಲಿ ನೋಡ್ತೀವಿ. ಹಾಗೇನೆ ಇತರ ಧರ್ಮ ಗ್ರಂಥಗಳಲ್ಲೂ ಸಹ ನಾವು ಇವುಗಳ ಕುರಿತಾಗಿ ನೋಡ್ತಾ ಬರ್ತೇವೆ. ಪ್ರತಿಯೊಂದು ಜೀವಿಗೂ ಸಹ ಆತ್ಮ ಅನ್ನೋದಿದೆ. ಅವೆಲ್ಲ ಜೀವಿಗಳ ಚೇತನದ ಮೂಲ ಶಕ್ತಿನೇ ಈ ಆತ್ಮ. ಈ ದೇಹ ಅನ್ನುವಂಥದ್ದು ನಶ್ವರವಾದದ್ದು. ಇದು ಇಲ್ಲಿಯ ಪಂಚಮಹಾಭೂತಗಳಿಂದ ಪಡೆದುಕೊಂಡು ಇದರೊಳಗೆ ಪ್ರವೇಶಿಸಿರುವಂತಹ ಆತ್ಮ ಕೆಲವು ಸಮಯಗಳವರೆಗೆ ಇದ್ದು ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಅದು ಪ್ರವೇಶಿಸ್ತದೆ. ಈ ರೀತಿಯಾಗಿ ಈ ಆತ್ಮ ಅನ್ನುವಂಥದ್ದು ಅವಿನಾಶಿ, ಇದಕ್ಕೆ ಸಾವು ಅನ್ನುವುದಿಲ್ಲ. ಈ ಸಾವು ರಹಿತವಾಗಿರುವಂತಹ ಈ ಆತ್ಮ ಯಾವಾಗಲೂ ಸಹ ನಿತ್ಯ ನಿರಂತರವಾಗಿ ತನ್ನ ಪಯಣಿಸ್ತಾ ಇರ್ತದೆ. ಆ ಪಯಣದ ಮಾರ್ಗದಲ್ಲಿ ನಾವುಗಳು ಧರಿಸಿರುವಂತಹ ಈ ದೇಹ ಆತ್ಮದ ಅನೇಕ ವರ್ಷಗಳವರೆಗೆ ಪಯಣಿಸಿರುವಂತಹ ಒಂದು ಪಯಣದ ಒಂದು ನಿಲ್ದಾಣವೇ ವಿನಃ ಈ ದೇಹ ಶಾಶ್ವತ ಅಲ್ಲ ಅನ್ನುವಂಥದ್ದು ಎಲ್ಲ ದಾರ್ಶನಿಕರು ಹೇಳಿರುವಂತಹ ಆತ್ಮದ ಕುರಿತಾಗಿರುವಂತಹ, ಆತ್ಮದ ಪಯಣದ ಕುರಿತಾಗಿರುವಂತಹ ಒಂದು ವಿವರಣೆ. ಇವತ್ತು ಇಂತಹ ಆತ್ಮ ನಿಜವಾಗಿಯೂ ಸಹ ಅದು ಯಾವುದೇ ಭೌತಿಕವಾಗಿರುವಂತಹ ಲಕ್ಷಣಗಳನ್ನು ಹೊಂದಿಲ್ಲ. ಅದು ಹೇಳ್ತಾರಲ್ಲ, ಈ ಪಂಚಮಹಾಭೂತಗಳಿಗೆ ಅದು ಸಿಲುಕುವುದಿಲ್ಲ, ಬೆಂಕಿಗೆ ಬೇಯುವುದಿಲ್ಲ, ಮಳೆಗೆ ನೀರಿನಲ್ಲಿ ನೆನೆಯುವುದಿಲ್ಲ, ಗಾಳಿಗಿಂತಲೂ ಹಗುರವಾಗಿರುವಂಥದ್ದು. ಈ ರೀತಿಯಾಗಿ ಆತ್ಮದ ಒಂದು ಲಕ್ಷಣಗಳನ್ನು ಹೇಳ್ತಾರೆ. ಅಂತಹ ಆತ್ಮ ಇಡೀ ಒಂದು ಸೃಷ್ಟಿಯ ಚೇತನದ ಜೀವಿಯ ಚೈತನ್ಯಕ್ಕೆ ಕಾರಣ ಆಗೈತೆ ಅಂದ್ರೆ ಅದು ಹೇಗಿರ್ತದೆ, ಅದು ನನ್ನೊಳಗಿದೆಯಪ್ಪ ಅಂತಂದ್ರೆ ಕೆಲವು ದಿನಗಳ ನಂತರ ಅದು ಬಿಟ್ಟು ಹೋದ್ರೆ ಏನಾಗ್ತದೆ? ಈ ಆತ್ಮ ಪ್ರವೇಶಿಸೋದಕ್ಕೆ ಮಾತ್ರ ನಾವು ಅದಕ್ಕೆ ಜೀವನ ಅಂತ ಕರಿತೀವಿ. ಆತ್ಮ ಈ ದೇಹವನ್ನು ಬಿಟ್ಟು ಹೋದ್ಮೇಲೆ ಅದಕ್ಕೆ ನಾವು ಮರಣ ಅಂತ ಕರಿತೀವಿ. ಬಿಟ್ಟು ಎಲ್ಲಿ ಹೋಗ್ತದೆ? ಅದು ಮತ್ತೊಂದು ದೇಹವನ್ನು ಅದು ಪ್ರವೇಶಿಸಿ ಮರು ಹುಟ್ಟು ಪಡಿತದ. ಇಂತಹ ಹಲವಾರು ಅಧ್ಯಯನಗಳು ವರದಿಯನ್ನ ನಾನು ಇವತ್ತು ತಮ್ಮೆದುರಿಗೆ ಮಂಡಿಸ್ತಾ ಇದ್ದೇನೆ. ಈ ವಿಚಾರಗಳು ಯಾವುದೇ ಮೂಢನಂಬಿಕೆಯಿಂದ ಕೂಡಿರುವಂಥದ್ದಲ್ಲ. ಇಲ್ಲಿಯವರೆಗೆ ಜಗತ್ತಿನಾದ್ಯಂತ ಸಂಶೋಧನೆಗಳ ರೂಪದಲ್ಲಿ ಪ್ರಕಟವಾಗಿರುವಂತಹ ಪ್ರಬಂಧಗಳನ್ನ ತಮ್ಮೆದುರಿಗೆ ತಿಳಿಸ್ತಾ ಇದ್ದೇನೆ. ಯಾವುದೇ ನಿರ್ಣಯವನ್ನ ನಾನು ಅಲ್ಲಿ ಮಾಡೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಕೊಡ್ತಾ ಇರುವಂತಹ ಎಲ್ಲ ಸಾಕ್ಷಿ ದಾಖಲೆಗಳನ್ನ ಆಧರಿಸಿ ವೀಕ್ಷಕರೇ ಅದಕ್ಕೆ ನಿರ್ಣಯವನ್ನ ಬರೀಬೇಕಾಗ್ತದೆ. ನಾನು ಮಾತ್ರ ಕೇವಲ ಇಲ್ಲಿವರೆಗೂ ಆತ್ಮದ ಪಯಣದಲ್ಲಿ ಅಂದ್ರೆ ಪುನರ್ಜನ್ಮದ ಕುರಿತಾಗಿ ಇರುವಂತಹ ಕೆಲವು ಘಟನೆಗಳನ್ನ ತಮ್ಮೆದುರಿಗೆ ವ್ಯಕ್ತಪಡಿಸ್ತಾ ಇದ್ದೇನೆ. ಈ ಮರುಜನ್ಮ ಸಿದ್ಧಾಂತದ ಮೇಲೆ ಸಾಕಷ್ಟು ಅಧ್ಯಯನಗಳು ವಿಶ್ವಾದ್ಯಂತ ಘಟಿಸಿರುವಂತಹ ವಿಶೇಷ ಪ್ರಕರಣಗಳನ್ನ ಆಧರಿಸಿ ಸಿದ್ಧಪಡಿಸಿದ್ದಾಗಿದೆ.
ನಮ್ಮ ಭಾರತ ಅಂತ ಅಷ್ಟೇ ಅಲ್ಲ, ವಿದೇಶಗಳಲ್ಲಿಯೂ ಸಹ ಈ ಮರುಜನ್ಮದ ಕೆಲವೊಂದಿಷ್ಟು ಘಟನೆಗಳು ಘಟಿಸಿದ್ದಾವು. ಅವುಗಳನ್ನ ಆಧರಿಸಿ ಅಧ್ಯಯನ ಕೈಗೊಂಡಿರುವಂತಹ ಸಂಸ್ಥೆಗಳೊಳಗೆ ನಮ್ಮ ಬೆಂಗಳೂರಿನ ನಿಮಾನ್ಸ್ ಸಂಸ್ಥೆ ಒಂದಾಗಿದೆ. ಅಲ್ಲಿ ಡಾಕ್ಟರ್ ಸಂಗತ್ ಪತ್ರಿಚಾ ಅನ್ನುವಂಥವರು ಇದೇ ಅಧ್ಯಯನದ ಮೇಲೇನೆ ಡಾಕ್ಟರೇಟ್ ಪದವಿಯನ್ನ ಅವರು ಪಡೆದಿದ್ದಾರೆ. ಈ ದೇಶದಲ್ಲಿ ಘಟಿಸಿರುವಂತಹ ಪುನರ್ಜನ್ಮದ ಅನೇಕ ಪ್ರಕರಣಗಳನ್ನ ಅವರು ಸತ್ಯಾಸತ್ಯತೆಗಳನ್ನ ಆಧರಿಸಿ ದಾಖಲಿಸಿ ಅವರು ಸಂಶೋಧನೆಯನ್ನು ಮಾಡಿರುವಂತಹದ್ದು. ಜೊತೆಗೆ ಜಗತ್ತಿನಾದ್ಯಂತ ಹೆಚ್ಚು ಪರಿಚಯ ಇರುವಂತಹ ಈ ಕುರಿತಾಗಿ ಮಾಡಿರುವಂತಹ ಅನೇಕ ವಿಜ್ಞಾನಿಗಳಲ್ಲಿ ವರ್ಜಿನಿಯಾ ವಿಶ್ವವಿದ್ಯಾಲಯದ ಡಾಕ್ಟರ್ ಇಯಾನ್ ಸ್ಟಿವನ್ಸನ್ ಅನ್ನೋರು, ಅವರು ಭಾರತಕ್ಕೂ ಬಂದರು. ಭಾರತದಲ್ಲಿ ಕೆಲವೊಂದಿಷ್ಟು, ಉತ್ತರ ಪ್ರದೇಶದಲ್ಲಿ ಕೆಲವೊಂದಿಷ್ಟು ಘಟನೆಗಳು ಪುನರ್ಜನ್ಮದ ಬಗ್ಗೆ ಆಗಿರುವಂತಹದ್ದು ಬಹಳಷ್ಟು ಪ್ರಮುಖವಾಗಿರುವಂತಹ ಮತ್ತು ವಿಶೇಷವಾಗಿರುವಂತಹ ಘಟನೆಗಳನ್ನ ಅವರು ಅಧ್ಯಯನ ಮಾಡ್ತಾರೆ. ಮುಂದಿನ ಸಂಚಿಕೆಯೊಳಗೆ ನಾನು ಅವರು ಕೈಗೊಂಡಿರುವಂತಹ ಮತ್ತು ನಮ್ಮೆದುರಿಗೆ ಇರುವಂತಹ ಈ ಪುನರ್ಜನ್ಮವನ್ನ ಪಡೆದಿರುವಂತಹ ವ್ಯಕ್ತಿ ಅವರು ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯಗಳು ಅಂತ ಹಲವಾರು ವಿಚಾರಗಳನ್ನ ಸವಿಸ್ತಾರವಾಗಿ ನಾವು ಇದು ಸರಣಿ ರೂಪದಲ್ಲಿ ನಾನು ಇಲ್ಲಿ ಪ್ರಕಟಪಡ್ತಾ ಇದ್ದೇನೆ. ಅವುಗಳನ್ನ ನೋಡೋಣ. ಅವರು ಭಾರತಕ್ಕೆ ಬರ್ತಾರೆ. ಯಾರು? ಡಾಕ್ಟರ್ ಇಯಾನ್ ಸ್ಟಿವನ್ ಅನ್ನೋರು ಬಂದು ಇಲ್ಲಿ ರಾಜಸ್ಥಾನದ ವಿಶ್ವವಿದ್ಯಾಲಯದ ಡಾಕ್ಟರ್ HN ಬ್ಯಾನರ್ಜಿ ಅವ್ರ ಜೊತೆ ಕೂಡ್ಕೊಂಡು ನಮ್ಮ ದೇಶದಲ್ಲಿ ಪುನರ್ಜನ್ಮದ ಕುರಿತಾದಂತಹ ಪ್ರಕರಣಗಳನ್ನ ಅಧ್ಯಯನ ಮಾಡ್ತಾರೆ. ಅವರು ಅಧ್ಯಯನ ಮಾಡಿ ಸಂಶೋಧನಾ ಲೇಖನವನ್ನು ಪ್ರಕಟಿಸ್ತಾರೆ. ಅವರು ಅಧ್ಯಯನ ಮಾಡಿರುವಂತಹ ಅಧ್ಯಯನದ ವಿಷಯ ವಸ್ತು ಏನಿದೆಯಲ್ಲ, ಅಂದ್ರೆ ನಮ್ಮ ಭಾರತದಲ್ಲಿ ಘಟಿಸಿರುವಂತಹ ಪುನರ್ಜನ್ಮದ ವ್ಯಕ್ತಿಗಳನ್ನು ಸಂಪರ್ಕಿಸ್ತಾರೆ. ಅವರ ಹಿಂದಿನ ಜನ್ಮದಲ್ಲಿ ತಾವು ಕಂಡುಕೊಂಡಂತಹ, ತಾವು ಇರುವಂತಹ ಸ್ಥಿತಿಗಳ ಬಗ್ಗೆ, ತಾವು ಯಾವ ಊರಿನಲ್ಲಿ ಇದ್ದೇವೆ, ತಾವು ಕೊಟ್ಟಿರುವಂತಹ ಎಲ್ಲ ದಾಖಲೆಗಳನ್ನು ಅವರು ಪರಿಶೀಲಿಸ್ತಾರೆ. ಅವೆಲ್ಲ ದಾಖಲೆಗಳಲ್ಲಿ ಅವರ ಪುನರ್ಜನ್ಮ ಹೊಂದಿರುವುದು ಸತ್ಯ ಅನ್ನುವಂಥದ್ದನ್ನ ಅವರು ಸ್ಟಿವನ್ ಅವರು ಹೇಳ್ತಾರೆ. ಅಂತಹ ಒಂದು ಘಟನೆಗಳನ್ನು ಎದುರುಗಿಡ್ತೀನಿ. ಜೊತೆಗೆ ಡಾಕ್ಟರ್ ರೈಮಂಡ್ ಮೋಡಿ ಅನ್ನುವಂಥವ್ರು ಮತ್ತು ರೋಬರ್ಟ್ ಮೊಯಿರೋಯ್ ಅನ್ನುವಂಥವ್ರು ಈ ಹುಟ್ಟು, ಸಾವು ಮತ್ತು ಪುನರ್ಜನ್ಮದ ಬಗ್ಗೆ ಸಂಶೋಧನಾತ್ಮಕ ಗ್ರಂಥಗಳನ್ನ ಹೊರತಂದಿದ್ದಾರೆ. ಅವಲ್ಲದೆ ಸ್ವಿಸ್ ದೇಶದ ಡಾಕ್ಟರ್ ಕೊಲ್ಲರ್, ರಾಜಸ್ಥಾನದ ಡಾಕ್ಟರ್ ಕೀರ್ತಿ ಸಿಂಗ್ ರಾವತ್, ಪ್ರೊಫೆಸರ್ BVK, ಡಾಕ್ಟರ್ CR ಚಂದ್ರಶೇಖರ್, ಹೀಗೆ ಹಲವಾರು ವಿದ್ವಾಂಸರು ಈ ಕುರಿತಾಗಿ, ಈ ಪುನರ್ಜನ್ಮದ ಕುರಿತಾಗಿ ಸಂಶೋಧನೆಗಳನ್ನು ಮಾಡಿದ್ದಾರೆ. ಅವೆಲ್ಲ ಸಂಶೋಧನಾ ಫಲಶ್ರುತಿ ಏನಂತಂದ್ರೆ ಪುನರ್ಜನ್ಮ ಅನ್ನೋದು ಸತ್ಯ. ಆತ್ಮ ಮತ್ತೆ ಮತ್ತೆ ಹುಟ್ಟಿ ಬರ್ತದೆ. ಈ ಹುಟ್ಟಿ ಬಂದಂತ ಆತ್ಮ ಅದು ಹಿಂದಿನ ನೆನಪುಗಳನ್ನ, ಯಾರು ವಿಶೇಷವಾದಂತಹ ವ್ಯಕ್ತಿಗಳಲ್ಲಿ ಆ ನೆನಪುಗಳು ಉಳಿತಾವೆ. ಸಾಮಾನ್ಯವಾಗಿ ಈ ಪುನರ್ಜನ್ಮವನ್ನ, ನೆನಪುಗಳನ್ನ ಜೀವನದುದ್ದಕ್ಕೂ ಉಳಿಸ್ಕೊಂಡು ಬರುವಂತವ್ರು ಬಹಳ ಕಡಿಮೆ. ಎಲ್ಲೋ ಹುಟ್ಟಿದಂತವರಿಗೆ ಈ ಪುನರ್ಜನ್ಮ ಅನ್ನುವಂಥದ್ದು ಇಷ್ಟು ವಿಶೇಷತೆ ಇದೆಯಲ್ಲ, ಇದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ದೇಶಗಳಲ್ಲಿಯೂ ಸಹ ಇಂಥ ಅನೇಕ ಪ್ರಸಂಗಗಳು ಬಂದಿದ್ದಾವೆ. ಆ ಪ್ರಸಂಗಗಳನ್ನು ಈ ವಿದ್ವಾಂಸರು ತಮ್ಮ ಅಧ್ಯಯನಕ್ಕೆ ಒಳಪಡಿಸಿಕೊಂಡಿದ್ದಾರೆ. ಇಲ್ಲಿ ವೈಜ್ಞಾನಿಕವಾಗಿ ಕೆಲವೊಂದಿಷ್ಟು ಪುನರ್ಜನ್ಮದ ಅಧ್ಯಯನವನ್ನ ಮಾಡೋದಕ್ಕೆ ಬಳಸುವಂತ ಪದ್ಧತಿಗೆ ಮರಣಾನುಸ್ಮೃತಿ ಅಂತ ಹೇಳಿ ಕರೀತಾರೆ. ಇದರೊಳಗೆ ಅಂದ್ರೆ ಒಬ್ಬ ವ್ಯಕ್ತಿ ತನಗೆ ಪುನರ್ಜನ್ಮ ಆಗಿದೆ ಅಂತ ಹೇಳ್ಕೊಂಡು, ನನ್ನ ಹಿಂದಿನ ಜನ್ಮದಲ್ಲಿ ಇಂತಿಂತ ಘಟನೆಗಳು ಘಟಿಸಿದ್ದು, ಇಂತಿಂತವ್ರು ನನಗೆ ದಂಪತಿಗಳ ಪತ್ನಿ ಇದ್ರು, ಮಕ್ಕಳಿದ್ರು ಅಂತ ಏನೇ ಹೇಳ್ತಾರಲ್ಲ, ಇವ್ರನ್ನ ಆ ಒಂದು ಮರಣಾನುಸ್ಮೃತಿ ಅನ್ನುವಂತ ವಿಧಾನದೊಳಗ ಅವ್ರನ್ನ ಅಧ್ಯಯನಕ್ಕೆ ಒಳಪಡಿಸ್ತಾರೆ. ಆ ಅಧ್ಯಯನಕ್ಕೆ ಒಳಪಡಿಸಿದಾಗ ಅವ್ರ ಹಿಂದಿನ ಜನ್ಮದ ಎಲ್ಲ ವಿವರಗಳನ್ನ ಅವ್ರು ಕೊಡ್ತಾರೆ. ಅವರ ಕೊಟ್ಟ ವಿವರಣೆಗಳನ್ನ ಸಾಕ್ಷೀಕರಿಸೋದಕ್ಕೋಸ್ಕರವಾಗಿ ಆ ಕ್ಷೇತ್ರಕ್ಕೆ ಅಧ್ಯಯನವನ್ನು ಕೈಗೊಂಡಾಗ ಅಲ್ಲಿ ಘಟಿಸಿರುವಂತಹ ಘಟನೆಗಳು ಸತ್ಯ ಅನ್ನುವಂತಹದ್ದು ಕಂಡು ಬಂದಾಗ ಅವರನ್ನ ಅಧ್ಯಯನಕ್ಕೆ ಒಳಪಡಿಸ್ತಾರೆ, ದೀರ್ಘವಾದಂತಹ ಅಧ್ಯಯನಕ್ಕೆ ಒಳಪಡಿಸ್ತಾರೆ. ಅಲ್ಲಿ ಅವರು ಕೊಡುವಂತಹ ಎಲ್ಲ ವಿಚಾರಗಳನ್ನ ದಾಖಲಿಸಿ ಈ ವ್ಯಕ್ತಿ ಪುನರ್ಜನ್ಮವನ್ನ ಪಡೆದಿರುವುದು ಸತ್ಯ ಅನ್ನುವಂತ ಒಂದು ನಿಟ್ಟಿನೊಳಗ ಅಲ್ಲಿ ಶರ ಬರೀಲಾಗ್ತದೆ. ಇಂತಹ ಈ ಪುನರ್ಜನ್ಮ ಅನ್ನುವಂಥದ್ದು ಕೇವಲ ಇಂದಿನ ಜನ್ಮದ ಒಂದು ಪಯಣವನ್ನ ಪಡೆಯೋದಕ್ಕೋಸ್ಕರವಾಗಿ ಪ್ರಕೃತಿಯೇ ನೈಸರ್ಗಿಕವಾಗಿ ಕೆಲವರಿಗೆ ಆ ನೆನಪುಗಳನ್ನು ಕೊಡ್ತಾ ಇದೆ. ಆ ನೆನಪುಗಳು ನಮ್ಮ ಚಿತ್ತದಲ್ಲಿ ನಿರಂತರವಾಗಿ ದಾಖಲಾಗಿರ್ತಾವ.
ಆದರೆ ಕೆಲವರಿಗೆ ಸಹಜವಾಗಿ ಆ ದಾಖಲೆಗಳು ಪುನರ್ ನೆನಪಿಗೆ ಬರ್ತಾವೆ. ಕೆಲವರಿಗೆ ಸಾಧನೆಗಳ ಮೂಲಕವೂ ಸಹ ಆ ಪುನರ್ಜನ್ಮದ ಒಂದು ನೆನಪುಗಳನ್ನು ಪಡಿಬಹುದು ಅನ್ನೋದಕ್ಕೆ ಟಿಬೆಟ್ಟಿನ ಬೌದ್ಧ ಸನ್ಯಾಸಿಗಳು ಇಂತಹ ಒಂದು ಪದ್ಧತಿಯನ್ನ ಮೂಲಕವಾಗಿ ತಮ್ಮ ಪುನರ್ಜನ್ಮವನ್ನು ತಾವು ತಿಳ್ಕೊಂಡಿದ್ದರು ಅನ್ನುವಂಥದ್ದು ಆ ಬೌದ್ಧ ಗ್ರಂಥದಲ್ಲಿ ಒಂದು ಸಾಕಷ್ಟು ಉದಾಹರಣೆಗಳು ಸಿಗ್ತಾವೆ. ಹಾಗೆ ನಾಡಿಶಾಸ್ತ್ರದಲ್ಲಿಯೂ ಸಹ ಪುನರ್ಜನ್ಮದ ಬಗ್ಗೆ ಇತ್ತೀಚೆಗೆ ನಾವು ಬಹಳ ಕೇಳ್ತಾ ಇರುವಂತಹ ಸಮೋಹಿನಿ ವಿದ್ಯೆ ಅಂತ ಹೇಳ್ತೀವಲ್ಲ, ಈ ಸಮೋಹಿನಿ ವಿದ್ಯೆಯಲ್ಲಿಯೂ ಸಹ ಪುನರ್ಜನ್ಮದ ನೆನಪುಗಳನ್ನ ಮರುಕಳಿಸುವಂತ ಒಂದು ಕ್ರಿಯೆಯನ್ನ ನಾವು ಕಾಣ್ತಾ ಇದ್ದೇವೆ. ಹಾಗೇನೆ ಪ್ರಾಂಚೆಟ್ ಅನ್ನುವಂತ ಒಂದು ವಿಧಾನದಿಂದ ಪ್ರೇತಾತ್ಮಗಳ ಬಗ್ಗೆ ಅಂದ್ರೆ ಹಿಂದಿನ ಆತ್ಮಗಳ ಬಗ್ಗೆ ಆಹ್ವಾನವನ್ನು ಮಾಡಿಕೊಂಡು ಅವರ ಹೇಳುವಂತ ಹೇಳಿಕೆಗಳನ್ನ ಅಧ್ಯಯನಕ್ಕೆ ಒಳಪಡಿಸುವಂತಹದ್ದು ಈ ರೀತಿಯಾದಂತಹ ಪುನರ್ಜನ್ಮದ ಕುರಿತಾಗಿ ಇತ್ತೀಚಿನವರೆಗೆ ಅಂದ್ರೆ ಇಲ್ಲಿನವರೆಗೂ ಸಹ ಅಧ್ಯಯನಗಳು ನಡೆದಿದ್ದಾವೆ. ಇವುಗಳಲ್ಲಿ ಕೆಲವರು ಏನ್ ಮಾಡ್ತಾರಪ್ಪ ಅಂದ್ರೆ ಸ್ವತಃ ತಮ್ಮಷ್ಟು ತಾವೇ ಈ ಸಮೋಹಿನಿ ವಿದ್ಯೆಗೆ ಒಳಪಡಿಸಿಕೊಂಡು ತಮ್ಮ ಪುನರ್ಜನ್ಮದ ಇತಿಹಾಸವನ್ನ ತಾವು ತಿಳ್ಕೊಳ್ಳೋದಕ್ಕೆ ಇಚ್ಛೆಯನ್ನು ಪಡಿಸಿರುವಂತಹದ್ದನ್ನು ಸಹ ನಾವು ಕಾಣ್ತಾ ಇದ್ದೇವೆ. ಒಟ್ಟಾರೆಯಾಗಿ ಪುನರ್ಜನ್ಮ ಅನ್ನುವಂಥದ್ದು ಏನದಪ್ಪ ಅಂತಂದ್ರೆ ಇದು ಯಾವುದೇ ಮೂಢನಂಬಿಕೆಗಳಲ್ಲ. ಪುನರ್ಜನ್ಮ ಅನ್ನುವಂಥದ್ದು ಸತ್ಯ ಅನ್ನುವಂಥದ್ದನ್ನ ಕೆಲವಾರು ಘಟನೆಗಳು ನಮ್ಮ ಕಣ್ಣೆದುರಿಗೇನೆ ಇರೋದನ್ನ ಒಪ್ಕೊಳ್ಬೇಕಾಗ್ತದೆ. ಇಂತಹ ಘಟನೆಗಳಲ್ಲಿ ಕೆಲವಷ್ಟು ಘಟನೆಗಳು ಇವತ್ತಿಗೂ ಸಹ ಪುನರ್ಜನ್ಮವನ್ನು ಪಡೆದೇವಿ ಅಂತ ಹೇಳುವಂಥವರ ಅಸ್ತಿತ್ವ ಇದೆ. ಅವ್ರು ಯಾರು, ತಾವು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೀವಿ, ಈ ಜನ್ಮದಲ್ಲಿ ಏನಾಗಿದ್ದೀವಿ, ಹಿಂದಿನ ಜನ್ಮದಲ್ಲಿ ತಮ್ಮ ಸಾವು ಯಾವ ರೀತಿ ಆಯಿತು, ಆ ಸಾವಿಗೆ ಕಾರಣಕರ್ತರಾಗಿರುವಂಥವ್ರು ಯಾರು ಅಂಥವ್ರನ್ನ ಈ ಜನ್ಮದಲ್ಲಿ ಗುರುತಿಸಿರುವಂತಹದ್ದು ಅತ್ಯಂತ ಕುತೂಹಲಕರವಾದಂತಹ ಅನೇಕ ಘಟನೆಗಳು ಈ ಪುನರ್ಜನ್ಮದ ಅಧ್ಯಯನದಲ್ಲಿ ಹೊರಹೊಮ್ಮಿದವು. ನಾನು ಈ ಪುನರ್ಜನ್ಮಕ್ಕೆ ಸಂಬಂಧಪಟ್ಟಂತಹ ಅನೇಕ ಘಟನೆಗಳನ್ನ ಸಂಗ್ರಹಿಸಿ ಈ ಪುನರ್ಜನ್ಮ ಅನ್ನುವಂಥದ್ದು ಸತ್ಯನ ನಿಜನ ಅನ್ನುವಂಥ ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ವಿಮರ್ಶೆ ಮಾಡುವಂತ ನಿಟ್ಟಿನೊಳಗಡೆ ಇಲ್ಲಿವರೆಗೆ ಜಗತ್ತಿನಾದ್ಯಂತ ಘಟಿಸಿರುವಂತ ಎಲ್ಲಾ ಘಟನೆಗಳು, ಭಾರತದಲ್ಲಿ ಘಟಿಸಿರುವಂತಹ ಘಟನೆಗಳು ಮತ್ತು ಅತ್ಯಂತ ಚಿಕ್ಕ ವಯಸ್ಸಿನ ಮಗುವಿನಲ್ಲೇ ಉಂಟಾದಂತಹ ಪುನರ್ಜನ್ಮದ ವಿಚಾರಗಳು, ಆ ಮಗು ತಾನು ತೀರ್ಕೊಂಡಿರುವಂತಹ ದಿನಾಂಕಗಳನ್ನ ಇನ್ನೂ ಎಷ್ಟು ವಿಚಿತ್ರ ಅಂತಂದ್ರೆ ಈ ಅಧ್ಯಯನ ಬಗ್ಗೆ ನಾನು ನೋಡ್ತಾ ಹೋದಾಗ ನನಗೆ ಬಹಳಷ್ಟು ಕುತೂಹಲವಾದಂತ ವಿಚಾರಗಳು ಹೊರಹೊಮ್ಮಿದವು. ಪುನರ್ಜನ್ಮ ಹೊಂದಿರುವಂತ ವ್ಯಕ್ತಿ ತಾನು ಹಿಂದಿನ ಜನ್ಮದಲ್ಲಿ ಯಾರಿಂದ ಹತ್ಯೆಗೀಡಾದೆ ಅವ್ರನ್ನು ಗುರುತಿಸ್ತಾನೆ. ಅಷ್ಟೇ ಅಲ್ಲ, ತನ್ನ ಹೆಂಡತಿಯನ್ನು ಗುರುತಿಸ್ತಾನೆ, ತನ್ನ ಹಿಂದಿನ ಜನ್ಮದಲ್ಲಿ ಇರುವಂತ ಅಂಗಡಿಗೆ ಹೋಗ್ತಾನೆ, ಅಲ್ಲಿ ಅಂಗಡಿ ಆಗಿರುವಂತ ಮಾರ್ಪಾಡುಗಳನ್ನ ಹೇಳ್ತಾನೆ. ಅಷ್ಟೇ ಅಲ್ಲ, ತನ್ನ ಹಿಂದಿನ ಜನ್ಮದ ಮಕ್ಕಳನ್ನ ಗುರುತಿಸ್ತಾನೆ. ಆ ಮಕ್ಕಳು ಈ ಗುರುತಿಸುವಂತ ವ್ಯಕ್ತಿಗಿಂತಲೂ 16 ವರ್ಷಕ್ಕಿಂತ ದೊಡ್ಡವರು ಇರ್ತಾರೆ. ಅಲ್ಲೇ ಅಲ್ಲದೆ ಇನ್ನೂ ಒಂದು ಕುತೂಹಲವಾಗಿರುವಂತಹ ಘಟನೆ ಏನಪ್ಪಾ ಅಂದ್ರೆ ಆ ವ್ಯಕ್ತಿಯ ಅಕೌಂಟ್ ನಂಬರ್ ಹೇಳ್ತಾನೆ. ಕೆಲವೊಂದು ಘಟನೆಗಳೊಳಗೆ ತಾನು ಕೂಡಿಟ್ಟಿರುವಂತ ಹಣದ ಸ್ಥಳವನ್ನ ತೋರಿಸ್ತಾರೆ. ಹೀಗೆ ಹಲವಾರು ವಿಚಿತ್ರ ಕುತೂಹಲ ಭರಿತವಾಗಿರುವಂತಹ ವಿಚಾರಗಳು ಈ ಪುನರ್ಜನ್ಮದ ವಿಷಯದಲ್ಲಿ ಬರ್ತವೆ. ಇಷ್ಟು ಕುತೂಹಲವಾಗಿರುವಂತಹ ಈ ಪುನರ್ಜನ್ಮದ ವಿಷಯಗಳನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಯಾಕಂತಂದ್ರೆ ನಮ್ಮೆಲ್ಲರೂ ಹುಟ್ಟು ಕೇವಲ ಈ ನಾವು ಬದುಕಿರುವಂತ ಈ ಘಟನೆಗಳಲ್ಲಿ ಮಾತ್ರ ಮುಗಿದು ಹೋಗೋದಿಲ್ಲ. ಇಲ್ಲಿ ನಾವು ಏನೇನು ಘಟನೆಗಳಿಗೆ ಸಾಕ್ಷೀಕರಿಸ್ತೀವಿ ಅವೆಲ್ಲವೂ ಸಹ ನಮ್ಮ ಚಿತ್ತದಲ್ಲಿ ದಾಖಲೆ ಆಗ್ತವೆ. ಗುಪ್ತವಾಗಿರುವಂತಹ ಚಿತ್ತದೊಳಗಿನ ದಾಖಲೆಯನ್ನ ಅದು ಯಾವುದೋ ಒಂದು ಸಂದರ್ಭದಲ್ಲಿ ಪುನರ್ ಮನನಕ್ಕೆ ಬರ್ತದೆ. ಈ ಚಿತ್ತದಲ್ಲಿ ಗುಪ್ತವಾಗಿರುವುದನ್ನ ನಮ್ಮ ಬಹುಶಃ ಚಿತ್ರಗುಪ್ತ ಅಂತ ಕರೆದಿರೋ ಏನೋ. ಅಂದ್ರೆ ನಾವೆಲ್ಲ ಇಲ್ಲಿ ಘಟಿಸಿರುವಂತ ಎಲ್ಲಾ ದಾಖಲೆಗಳನ್ನ ಒಬ್ಬ ವ್ಯಕ್ತಿ ಬರೆದಿರ್ತಾನೆ. ನಾವು ಸತ್ತ ನಂತರ ಅವನ್ನೆಲ್ಲ ಪುನರ್ ನಮಗೆ ಪ್ರಕಟಿಸ್ತಾನೆ ಅಂತ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬರುವಂತ ಆ ಚಿತ್ರಗುಪ್ತ ಅನ್ನುವಂಥದ್ರ ಸಂಕೇತ ಚಿತ್ತದಲ್ಲಿ ಗುಪ್ತವಾಗಿ ದಾಖಲಿಸಿರುವುದೇ ಆಗಿದೆ ಏನೋ ಅಂತ ಹೇಳ್ತಾರೆ. ಮುಂದಿನ ಸಂಚಿಕೆ ಒಳಗೆ ಬಹಳಷ್ಟು ಕುತೂಹಲಭರಿತವಾಗಿರುವಂತಹ ಇನ್ನು ಅನೇಕ ರೀತಿಯಾದಂತಹ ನಮ್ಮೆದುರಿಗೆ ಈ ಪುನರ್ಜನ್ಮದ ಸಾಕ್ಷಿಗಳನ್ನ ನಾನು ತಮಗೆ ತಿಳಿಸ್ತೇನೆ. ಪುನರ್ಜನ್ಮ ಅನ್ನುವಂಥದ್ದು ಕೇವಲ ಪುಟ್ಟ ಮಕ್ಕಳಲ್ಲಿನೇ ಆಗ್ತದೆ ಅಂತೇನಿಲ್ಲ. ಕೆಲವಷ್ಟು ವಯಸ್ಸಾದ ನಂತರ ಆ ಪುನರ್ಜನ್ಮದ ಬಗ್ಗೆ ಅವ್ರು ನೆನಪಿಸಿಕೊಂಡಿರುವಂತಹ ಸಾಕಷ್ಟು ದಾಖಲೆಗಳಿದ್ದಾವೆ. ಈ ಪುನರ್ಜನ್ಮ ಅನ್ನುವಂಥದ್ರ ಕುರಿತಾಗಿ ಮುಂದಿನ ದಿನವಾಗಿ ನಾನು ಈ ಹಂತವಾಗಿ ನಮ್ಮ ಭಾರತದಲ್ಲಿ ಘಟಿಸಿರುವಂತಹ ಘಟನೆಗಳು, ವಿದೇಶದಲ್ಲಿ ಘಟಿಸಿರುವಂತಹ ಘಟನೆಗಳು
ಭಾರತದಲ್ಲಿ, ಉತ್ತರ ಭಾರತದಲ್ಲಿ ಘಟಿಸಿರುವಂತಹ ಘಟನೆಗಳು, ದಕ್ಷಿಣ ಭಾರತದಲ್ಲಿ ಘಟಿಸಿರುವಂತಹ ಘಟನೆಗಳು, ಪ್ರಸಿದ್ಧ ವ್ಯಕ್ತಿಗಳು ಪುನರ್ಜನ್ಮದ ಬಗ್ಗೆ ಹೇಳಿರುವಂತಹ ಹೇಳಿಕೆಗಳು, ಹೀಗೆ ಹಲವಾರು ಈ ಪುನರ್ಜನ್ಮದ ಸುತ್ತಲೂ ಇರುವಂತಹ ವಿಚಾರಗಳನ್ನ ತಮಗೆ ತಿಳಿಸ್ತೇನೆ. ದಯವಿಟ್ಟು ಈ ವಿಚಾರಗಳನ್ನ ನನ್ನ ಜೊತೆಗೆ ತಾವು ಸಹ ಈ ಪುನರ್ಜನ್ಮದ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಪಾಲ್ಗೊಳ್ತೀರಿ ಅಂತ ಆಶಿಸ್ತಾ, ಈ ವಿಚಾರವನ್ನ ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸ್ಬೇಕಂದ್ರೆ ದಯವಿಟ್ಟು ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಇದನ್ನ ಹೆಚ್ಚು ತಮ್ಮ ಸಂಬಂಧಿಕರೊಂದಿಗೆ ಈ ವಿಡಿಯೋವನ್ನ ಹಂಚಿಕೊಳ್ಳೋದ್ರ ಮೂಲಕವಾಗಿ ಜಗತ್ತಿನಲ್ಲಿಯೇ ಅತ್ಯಂತ ನಿಗೂಢವಾಗಿರುವಂತಹ ಈ ಪುನರ್ಜನ್ಮದ ವಿಚಾರಗಳನ್ನ ನಾವು ನೀವುಗಳೆಲ್ಲ ಸೇರ್ಕೊಂಡು ಅರ್ಥೈಸ್ಕೊಳ್ಳೋಣ. ಆ ನಿಟ್ಟಿನೊಳಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.